ಸಿ ಎಂ ಸಾಹೇಬರು ದಿಲ್ಲಿಯಲ್ಲಿ 2 ದಿನ ಆಯಿತು. ಅವ್ರು 2 ದಿನಗಳ ಕಾಲ ಇಲ್ಲಿ ಕುಂತರೆ ಕರ್ನಾಟಕ ರಾಜ್ಯದಲ್ಲಿ ತೀವ್ರವಾದಂಥ ಬರಗಾಲಿದೆ. ಈ ಬರಗಾಲಿದ್ದಂಥ ಟೈಮಲ್ಲಿ ಅಲ್ಲಿದ್ದಂಥ ರೈತರ ಸಮಸ್ಯೆಗಳನ್ನು ಕೇಳಬೇಕಾಯಿತು ಮುಖ್ಯಮಂತ್ರಿಗಳು. ಜನರು ಜಾನುವಾರುಗಳಿಗೆ ಸಾಕಷ್ಟು ತೊಂದರೆದಲ್ಲಿದ್ದಾರೆ. ರೈತರೆಲ್ಲರೂ ಕೂಡ ನೀರಿಲ್ಲಾರ್ದಂತೆ ಇವತ್ತು ಸಾಕಷ್ಟು ಮಂದಿ ಗುಳೆಗೆ ಹೋಗ್ತಾ ಇದ್ದಾರೆ. ಇಂಥ ತೀವ್ರವಾದಂಥ ಬರಗಾಲದಲ್ಲಿ ಸಿ ಎಂ ಸಾಹೇಬರು ಬಂದು ಇಲ್ಲಿ ಸಚಿವ ಸಂಪುಟವನ್ನು ವಿಸ್ತರಣೆ ಮಾಡಬೇಕು ಅನ್ನೋಂಥ ಕಾರಣದಿಂದ 2 ದಿನಗಳ ಕಾಲ ಇವತ್ತು ಇಲ್ಲೇ ದಿಲ್ಲಿಯಲ್ಲಿ ಕೂಡ್ತಾರೆ. ಇವತ್ತು ನಾನು ಭಾಳಷ್ಟು ಮಂದಿ ಮುಖ್ಯಮಂತ್ರಿಗಳು ಸಾಬ್ರ ಜೊತೆಯಲ್ಲಿ ಮಂತ್ರಿಗಳು ಆದರು. ಮಂತ್ರಿಗಳಾದಂಥವ್ರು ಯಾರು ಕೂಡ ತೃಪ್ತಿ ಇಲ್ಲ. ಒಂದು ಕಡೆ ನಾನು ನೋಡ್ತಾ ಇದ್ದೆ, ಜಲಸಂಪನ್ಮೂಲ ಸಚಿವರು ರಾಮಲಿಂಗಾರೆಡ್ಡಿಯವರು ಅವರು ಖಾತೆ ನನಗೆ ಬೇಕಿಲ್ಲ ಅನ್ನೋಂಥದ್ದು ಕೂಡ ಅವ್ರು ಹೇಳಿದರು. ನೋಡಿ, ಇಂಥ ಜ್ವಲಂತ ಸಮಸ್ಯೆ ಸಂದರ್ಭದಲ್ಲಿ ಕೂಡ ನಮ್ಮ ಜಲಸಂಪನ್ಮೂಲ ಸಚಿವರಾದಂಥ ರಾಮಲಿಂಗಾರೆಡ್ಡಿಯವರು ನನಗೆ ತೃಪ್ತಿ ಇಲ್ಲ, ಆ ಖಾತೆ ಬೇಡ ಅನ್ನೋಂಥ ಮಾತನ್ನು ಕೂಡ ಹೇಳಿದರು. ಒಂದು ಕಡೆ ಬೆಂಗಳೂರಲ್ಲಿ ಹೋದರೆ ಕೃಷ್ಣ ಬೈರೇಗೌಡರು ನಮಗೆ ಕೂಡ ಆ ಖಾತೆ ಬೇಕಿಲ್ಲ ಅನ್ನೋಂಥ ಮಾತು ಕೃಷ್ಣ ಬೈರೇಗೌಡರು ಕೂಡ ಹೇಳಿದರು. ನಂತರ ಒಬ್ಬರಂತೀರ ಇಬ್ಬರಂತೀರ, ಇನ್ನೊಬ್ಬರು KH ಮುನಿಯಪ್ಪ ಅವರು ನನಗೆ ಈ ಖಾತೆ ಬೇಕಿಲ್ಲ ಅಂತ ಹೇಳಿದ್ರು. ಜೊತೆಯಲ್ಲಿ ಪರಮೇಶ್ವರ್ ಕೂಡ ನನಗೊಂದು ನೋವಾಗಿದೆ ಅನ್ನೋಂಥ ಮಾತನ್ನು ಕೂಡ ಪರಮೇಶ್ವರ್ ಕೂಡ ಹೇಳಿದರು. ಜೊತೆಯಲ್ಲಿ ಇವತ್ತು ಸಚಿವ ಸಂಪುಟದಲ್ಲಿದ್ದಂಥ ಎಲ್ಲ ಸಚಿವರು ಎಲ್ಲರೂ ಕೂಡ ನಮಗೆ ಎಂಥ ಪರಿಸ್ಥಿತಿಯಲ್ಲೂ ಕೂಡ ಈ ಸಚಿವ ಸ್ಥಾನ ಬೇಡ, ಬೇರೆ ಖಾತೆ ಬದಲಾವಣೆ ಮಾಡಿರಿ ಅಂಥೇಳಿ ಭಾಳಷ್ಟು ಒತ್ತಾಯವನ್ನು ಮಾಡಿದರು. ಮಾಧ್ಯಮಗಳ ಜೊತೆಯಲ್ಲಿ ಕೂಡ ಬಂದರು. ಇವಾಗ ಹೊಸದಾಗಿ ಇವತ್ತು ಮತ್ತೆ ಮಂತ್ರಿಮಂಡಲ ಮಾಡಬೇಕಂದೇಳಿ ಕೂಡ ಸರ್ಕಾರ ಮುಖ್ಯಮಂತ್ರಿಗಳು ಹೊರಟಿದ್ದಾರೆ. ಇನ್ನು ಅವಕಾಶ ಸಿಕ್ಕಂಥವ್ರು ಎಷ್ಟು ಗಲಾಟೆ ಮಾಡ್ತಾರೋ ಗೊತ್ತಿಲ್ಲ. ಅವಕಾಶ ಸಿಕ್ಕಂಥವ್ರನ್ನ ನಮಗೆ ಖುಷಿ ಪಡ್ತಾರೆ, ಅವಕಾಶ ಸಿಗಲಾರ್ದಂತೆಲ್ಲ ಕೂಡ ಗಲಾಟೆ ಮಾಡ್ತಾರೆ. ಈ ಗಲಾಟೆಯಲ್ಲಿ 1 ತಿಂಗಳು ಹೋಗ್ಬಿಡ್ತತೆ. ಇವಾಗ ಇವರು ಹೋಗಿ ಮತ್ತೆ ಈ ಹೈಕಮಾಂಡ್ ಹತ್ರ ರಾಹುಲ್ ಗಾಂಧಿ ಹತ್ರ ಮಾತಾಡಬೇಕು. ರಾಹುಲ್ ಗಾಂಧಿ ಹತ್ರ ಮಾತಾಡಿದ ನಂತರ ಮತ್ತೆ ಅಲ್ಲಿ ಯಾರ್ಯಾರಿಗೂ ಸ್ಥಾನ ಸಿಗುತ್ತೋ ಅವರೆಲ್ಲರೂ ಕೂಡ ಸಮಾಧಾನ ಆಗ್ತಾರೆ. ಯಾರ್ಯಾರಿಗೆ ಅವ್ರಿಗೆ ಅವಕಾಶ ಸಿಗಲ್ಲ ಅವರೆಲ್ಲರೂ ಕೂಡ ಗಲಾಟೆಗಳು ಪ್ರಾರಂಭ ಮಾಡ್ತಾರೆ. ಮತ್ತೆ 1 ತಿಂಗಳು ಹೋಗುತ್ತೆ. ಇವತ್ತು ಬರ ಅಧ್ಯಯನ ಮಾಡಬೇಕಂದೇಳಿ ಯಾರು ಯೋಚನೆಯನ್ನು ಮಾಡ್ತಾ ಇದ್ದಾರೆ? ಇವತ್ತು ಇಷ್ಟು ತೀವ್ರವಾದಂಥ ಬರಗಾಲ ಸಂದರ್ಭದಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿದ್ದಂಥ ಎಲ್ಲ ಕೆರೆಗಳೆಲ್ಲ ಕೂಡ ಬತ್ತಿ ಹೋಗ್ತಾ ಇದ್ದಾವೆ. ಮಳೆ ಇಲ್ಲಾರ್ದಂತೆ ಎಲ್ಲರೂ ಕೂಡ ಸಂಕಷ್ಟದಲ್ಲಿದ್ದಾರೆ. ಒಂದು ಕಡೆ ಜಾನುವಾರುಗಳು ಸಾಯ್ತಾ ಇದ್ದಾವೆ, ರೈತರು ಆತ್ಮಹತ್ಯೆಗಳು ಮಾಡ್ಕೊತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಸನ್ಮಾನ್ಯ ಈ ರಾಜ್ಯದ ಮುಖ್ಯಮಂತ್ರಿಗಳು 2 ತಿಂಗಳಿಂದ ಡ್ರೋನ್ ಹಾರಿಸ್ಯಾರ. ನೋಡ್ರಿ, ಏನು ಮಾಡಿಲ್ಲ, ಡ್ರೋನ್ ಮಾತ್ರ ಹಾರಿಸ್ಯಾರ. 2 ತಿಂಗಳಾಯ್ತು ರೀ ಡ್ರೋನ್ ಹಾರಿಸ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಸಾಹೇಬರು.